ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ಶಾಸಕ ಬೇಳೂರು ಅವರಿಂದ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ವೀಕ್ಷಣೆ. ಮೇ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮ ಲೋಕಾರ್ಪಣೆ ಎಂದ ಸಚಿವರು. ಹಿಂದಿನ ಶಾಸಕರ ನಿರ್ಲಕ್ಷ್ಯವೇ ವಿಳಂಬಕ್ಕೆ ಕಾರಣ ಎಂದು ಬೇಳೂರು. ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಡ, ಸಚಿವ ಸ್ಥಾನ ಕೊಡಿ. 3 ವರ್ಷ ಆಗುತ್ತಿದೆ, ಕೆಲವು ಸಚಿವರನ್ನು ಬದಲಾಯಿಸಿ ಎಂದು ಬೇಳೂರು ಒತ್ತಾಯ. ಮೆಸ್ಕಾಂ ಟ್ರಾನ್ಸ್ಫಾರ್ಮರ್ ರಿಪೇರಿ ಘಟಕದಲ್ಲಿ ಅಗ್ನಿ ಅವಘಡ, ಕೋಟ್ಯಾಂತರ ರೂಪಾಯಿ ನಷ್ಟ. ಬೆಳಗ್ಗೆ 4ಕ್ಕೆ ಹೊತ್ತಿಯುರಿದ 16 ಟ್ರಾನ್ಸ್ಫಾರ್ಮರ್ ವಿದ್ಯುತ್ ತಂತಿ. ಕಿರಿಯ ಇಂಜಿನಿಯರ್ ಶ್ರೀನಿವಾಸ್ ಬೇಡಿ ಅವರಿಂದ ತಪ್ಪಿದ ದೊಡ್ಡ ಅನಾಹುತ. ಈಗ ಸುದ್ದಿಯ ವಿವರ. ಮೇ ತಿಂಗಳಿನಲ್ಲಿ ಹಸಿರುಮಕ್ಕಿ ಸೇತುವೆ ಲೋಕಾರ್ಪಣೆ ಮಾಡುವ ಉದ್ದೇಶವಿದೆ. ಸೇತುವೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳನ್ನು ಕರೆಸಲಾಗುತ್ತದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಸಾಗರ ತಾಲೂಕಿನ ಹಸಿರುಮಕ್ಕಿಯಲ್ಲಿ ಸೋಮವಾರ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಾ, ಪ್ರಶ್ನೆಯೊಂದಕ್ಕೆ ಬೇಳೂರು ಮುಖ್ಯಮಂತ್ರಿಯಾಗಬಹುದು ಎಂದು ಉತ್ತರಿಸಿದ್ದು ನಡೆಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಸುರೇಶ್, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕಪ್ರಸಾದ್, ಕಾಂಗ್ರೆಸ್ ಪ್ರಮುಖರಾದ ಇಂದುಧರ್ ಬೇಸೂರು, ನವೀನ್ ಕೋಳೂರು, ಸೋಮಶೇಖರ್ ಲ್ಯಾವಿಗೆರೆ, ಚೇತನ್ ರಾಜ್ ಕಣ್ಣೂರು, ಅನಿತಾ ಕುಮಾರಿ, ಅಶೋಕ್ ಬೇಳೂರು, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಗಿರೀಶ್ ಕೋವಿ, ಷಣ್ಮುಖ ಇನ್ನಿತರರು ಹಾಜರಿದ್ದರು. ಹಿಂದೆ ಆಗಿರೋದು ಎಷ್ಟು ಯಾವಾಗ ಆಗಿದ್ರು? ಅದು 21-22 ಆಗಿದ್ದು. ಅದು ಇವಾಗ ಅಲ್ಲಿ ಒಯ್ಯುವ ಸಂದರ್ಭದಲ್ಲಿ ಚೆಕ್ ಮಾಡಿದ್ರೆ ಅದಕ್ಕೆ ಡಿಫೆಕ್ಟ್ ಇದೆ, ಅದಕ್ಕಾಗಿ ಮತ್ತೆ ಹೊಸದು ಮಾಡ್ತಿದ್ದಾರೆ. ಅದಕ್ಕಾಗಿ ಒಂದು 2 months ವಿಳಂಬ ಆಗ್ತಾ ಇದೆ. ಮೇದಲ್ಲಿ ನಮ್ಮ ಟಾರ್ಗೆಟ್ ಪ್ರಾರಂಭ ಆಗಬೇಕು. ನಮ್ಮ ಶಾಸಕರಿಗೆ ಒಂದು ಇದು ಟೋಪಿ ಇದ್ದಂಗೆ, ಮೈಸೂರು ಪೇಟ ಇದ್ದಂಗೆ ಇದು ಸಾಹೇಬ್ರೆ. ಹಿಂದಿನ ಅಸೆಂಬ್ಲಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಆದಷ್ಟು ಬೇಗ ಮುಗಿಸ್ಬೇಕು, ದುಡ್ಡು ಕೊಡ್ತೇನೆ ಅಂತ 56 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಸಾಹೇಬ್ರೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಕರೆದು ಮುಗಿಸ್ಕೊಡ್ಬೇಕು ಅಂತ ಗುತ್ತಿಗೆದಾರನು ಕರೆಸಿ ವಾರ್ನಿಂಗ್ ಮಾಡಿದ್ದಾರೆ. ಇದು ನೆನಪಿರ್ಬೇಕಾದ್ರೆ. ಶರಾವತಿ ಹಿನ್ನೀರಿನ ಹಸಿರುಮಕ್ಕಿ ಬಳಿ ಸೇತುವೆ ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಸಾಕಷ್ಟು ಸಾರಿ ಶಾಸಕರು ನಮಗೆ ಬರಬೇಕು, ನೋಡ್ಬೇಕು, ಬೇಗ ಮುಗಿಸ್ಬೇಕಂತ ಸುಮಾರು ಸರ್ ನಮಗೆ ಹೇಳಿದ್ರು ಕೂಡ ಕೆಲಸದ ಹೊತ್ತಿಗೆ ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಅವರ ಮನವಿಗೆ ಹೋಗ್ಬಿಟ್ಟು ಬಂದಿದ್ದೇವೆ. ಸೊ ಇದು 8 ವರ್ಷಗಳಿಂದ ಹಳೆಯದು ಕಾಮಗಾರಿ. ಹಿಂದೆ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಪ್ರಾರಂಭ ಆಗಿರುವಂತ 18 ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ. ಸೊ ಹಿಂದೆ ಮುಗಿಬೇಕಂತ ಹಿಂದೆ ಕೂಡ ಮುಗಿದಿಲ್ಲ. ಈಗ ಅದನ್ನ ನಾವು ಮುಗಿಸ್ಬೇಕಂತ ಕ್ಲಾರಿಟಿ ಮ್ಯಾಗೆ ಕೆಲಸ ಕೊಡ್ತಾ ಇದೀವಿ. ಸೊ ಸಮ್ ಡಿಫೆಕ್ಟ್ ಬಂದ್ರಿಂದ ಸ್ವಲ್ಪ ಮೇವರೆಗೆ ಟೈಮ್ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಅರ್ಲಿ ನಾವು ಮಾಡ್ತಾ ಇದೀವಿ. 3 ಅದನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಇದನ್ನ ಮೇದಲ್ಲಿ ಮಾಡೋದ್ರಿಂದ ಶಾಸಕರ 30 ಕಿಲೋಮೀಟರ್ ಶಾರ್ಟ್ ಆಗುತ್ತೆ ಹೊಸನಗರ ಹೋಗ್ಲಿಕ್ಕೆ ಅಂತ, ಕೋಳೂರಿಗೆ ಹೋಗ್ಲಿಕ್ಕೆ. ಸೊ ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಅದಕ್ಕೆ ಮುಗಿಸ್ಬೇಕಂತ ಬಹಳ ನಮ್ಮ ಚೀಫ್ ಇಂಜಿನಿಯರ್ KD ಸೆಲ್ವೇಂದ್ರ, ನಮ್ಮ ರೆಗ್ಯುಲರ್ ಚೀಫ್ ಇಂಜಿನಿಯರ್ ಕೂಡ ಅವರು ಕೂಡ ಸೂಪರ್ವೈಸರ್ ಮಾಡ್ತಿದ್ದಾರೆ. ಒಟ್ಟಾರೆ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಸಾಗರ್ ಸಿಟಿಯಲ್ಲಿ ವೈಂಡಿಂಗ್ಗೆ ಸುಮಾರು ಈಗಾಗಲೇ 2 ಕೋಟಿ ಕೊಟ್ಟಿದೆ, ಇನ್ನೂ 11 ಕೋಟಿ ಕೊಡಬೇಕಾಗಿದೆ. ಅಂದ್ರೆ ಭೂ ಪರಿಹಾರ, ಅದನ್ನು ತಕ್ಷಣ 11 ಕೋಟಿಯನ್ನ ಕೊಡ್ತೀವಿ. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಜಾಗ ಕೇಳಿದಾಗ ಚೆಕ್ ಮಾಡ್ತೀವಿ, ಯಾವ ರೀತಿ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಸಾಗರ್ ಪಟ್ಟ ಅಗಲೀಕರಣ, ಭೂ ಸ್ವಾಧೀನ, ಇನ್ನೊಂದು ಕ್ವಾರ್ಟರ್ಸ್ ರಿಪೇರಿಗಳನ್ನ ನೋಡೋಣ, ಪ್ರಯಾರಿಟಿ ಮಾಡ್ತೀವಿ. ಈಗ ಭೂ ಸ್ವಾಧೀನ ಮಾತ್ರ ತಕ್ಷಣ 11 ಕೋಟಿಯನ್ನ ಕೊಡ್ತೀವಿ. ಇದನ್ನ ಮೇದೊಳಗೆ ಆದಷ್ಟು ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಇದನ್ನ ಉದ್ಘಾಟನೆ ಮಾಡ್ಬೇಕಂತ ಒಂದು ಆಸೆ ಇದೆ. ಕಾಬೂರ್ ತಿಮ್ಮಪ್ಪ ಅವ್ರು ಕೂಡ ಬರ್ತಾರೆ, ಅವರು ಇರ್ತಾರೆ. ಯಾಕಂದ್ರೆ ಅವರ ವಿನಂತಿ ಮೇರೆಗೆ ಅವರೇ ಮಾಡಿಸಿ ಚಾಲನೆ ಆಗಿದ್ರು. ಅವ್ರನ್ನು ಕೂಡ ಮರ್ಲಿಕ್ಕೆ ಆಗೋಲ್ಲ, ಅವ್ರನ್ನು ಕೂಡ ಕಳಿಸ್ತೀವಿ, ಇಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ.
ಇವತ್ತು ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಬಹಳ ದಿನದಿಂದ ಇವತ್ತು ಸುಮಾರು 3 ಫಂಕ್ಷನ್ ಅನ್ನ ಕ್ಯಾನ್ಸಲ್ ಆಗಿತ್ತು, ಬರೋದಿತ್ತು. ನಾನು ಹಿಂದೆ ತುಂಬಾ ಸರಿ ಅವ್ರಿಗೆ ಮನವಿ ಮಾಡಿದ್ದೆ. ಇವತ್ತು ಬಂದಿದ್ದಾರೆ, ನೀವು ಖುಷಿ ಆಯ್ತು. ಯಾಕಂದ್ರೆ ಈ ಭಾಗದ ಜನರಿಗೆ ಹಸರಮಕ್ಕಿ ಸೇತುವೆ ಆದಷ್ಟು ಬೇಗ ಮುಕ್ತಾಯ ಮಾಡಿಕೊಡ್ಬೇಕಾಗಿದೆ. ಹಿಂದೆ ನಾ ಬರೋಕ್ಕಿಂತ ಮುಂಚೆ ಅದು ಹಾಗೆ ನಿಲ್ಲಿಸ್ಬಿಟ್ಟಿದ್ರು. ಸುಮಾರು 3-4 ವರ್ಷ ಕೆಲಸನೇ ಮಾಡ್ಲಿಲ್ಲ. 1-2 ವರ್ಷ ಮಾಡಿದ್ರು, ಆನಂತರ ಅದ್ ನಿಲ್ಸಿಬಿಟ್ಟಿದ್ರು. ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ನಿಲ್ಸಿದ್ರು, ಇನ್ನೊಂದು ಅಂತ ಹೇಳಿ ಸುಮ್ಮನೆ ನಿಲ್ಸಿದ್ರು. ಈ ನಿಲ್ಸಿದ್ ಯಾಕನ್ನೋದು ಈಗ ನನಗೆ ಅರ್ಥ ಆಗಿದೆ. ಯಾಕಂದ್ರೆ ಹಸರಮಕ್ಕಿ ಸೇತುವೆಕ್ಕಿಂತ ಅವರಿಗೆ ಸಿಗಂದೂರು ಸೇತುವೆ ಆಗ್ಬೇಕಾಗಿತ್ತು. ಅದರಿಂದ ಬಿಜೆಪಿ ಕಾಲದಲ್ಲಿ ಆ ಸೇತುವೆಯನ್ನ ನಿರ್ಲಕ್ಷ್ಯ ಮಾಡಿದ್ರು. ನಾ ಬಂದ ಮೇಲೆ ಅದಕ್ಕೆ ತುಂಬಾ ಸ್ಟೆಪ್ ತಗೊಂಡು ಇವತ್ತು ಇಲ್ಲಿವರೆಗೆ ಮುಗಿಸ್ಕೊಟ್ಟಿದ್ದೀನಿ. ನಾನು ಮೇಘ ಉದ್ಘಾಟನೆ ಮಾಡ್ಬೇಕನ್ನೋದು ನನ್ನೊಂದು ಕಲ್ಪನೆ ಇಟ್ಕೊಂಡಿದ್ದೀನಿ. ಖಂಡಿತ ಮೇಘ ಉದ್ಘಾಟನೆ ಮಾಡ್ಬೇಕನ್ನೋದು ಖಂಡಿತ ನಾನು ಮಾಡ್ತೀನಿ. ಸಾಹೇಬರು ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಪ್ರಥಮ ಇದರಲ್ಲಿ ಬೆಳಗಾವಿಯಲ್ಲಿ ಆದಾಗ ಅಧಿಕಾರಿಗಳ ಇಳಿದು ಗುತ್ತಿಗೆದಾರನೆಲ್ಲ ಕರೆದು ವಾರ್ನಿಂಗ್ ಮಾಡಿದ್ರು. ಪಾಪ ಮೀಟಿಂಗೇ ಮಾಡಿದ್ರು, ನಾನು ಕೂರಿಸ್ಕೊಂಡೆ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಇಂದ ಚಾಲು ಆಯ್ತು. ಅಲ್ಲಿಂದ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಆ ಭಾಗದ ಏನ್ ನಿರಾಶ್ರಿತರಾಗಿದ್ದಾರೆ, ಆ ಭಾಗದ ಮುಖಂಡರುಗಳು ಇದ್ದಾರೆ, ಅವರೇ ಬಹಳ ಆಸಕ್ತಿ ವಹಿಸ್ಕೊಂಡಿರ್ತಾರೆ. ಸಾರ್ ಇವತ್ತು ಕೆಲಸ ಬರ್ಲಿಲ್ಲ ಅಂದ್ರೆ ಹಿಂಗದ್ದು, ಇಲ್ಲ ಸಾರ್ ಇವತ್ತು ನಿಂತೋಗಿದೆ ಅನ್ನೋ ರೀತಿಯಲ್ಲಿ ಅಂದ್ರೆ ಅವರೇ ಸ್ವಲ್ಪ ಆಸಕ್ತಿ ವಹಿಸಿ ಆ ಭಾಗದ ಜನರು ನಮ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಹಾಗಾಗಿ ಅದು ಆದಷ್ಟು ಬೇಗ ಅದನ್ನ ಮುಕ್ತಾಯ ಮಾಡಿ ಆ ಭಾಗದ ನಿರಾಶ್ರಿತರು ಏನಿದ್ದಾರೆ, ಮುಳುಗಡೆ ಪ್ರದೇಶದ ಜನ ಇದ್ದಾರೆ, ಏನು ಸಿಗಂದೂರು ಸೇತುವೆ ಎಷ್ಟು ಮುಖ್ಯನೋ ಆ ಭಾಗದ ಜನರಿಗೂ ಬಹಳ ಮುಖ್ಯ ಇದೆ. ಸುಮಾರು ಅಲ್ಲಿ ಒಂದು ಹೋಬಳಿ 2 ಹೋಬಳಿ ಬರ್ತದೆ, ಅವರಿಗೂ ಮುಖ್ಯ ಆಗಿರುತ್ತೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯದ ಮಂತ್ರಿಗಳನ್ನ ಕರೆದು ಈ ರಾಜ್ಯದ ಈ ತಾಲೂಕಿನ ಜನರಿಗೆ ಸಮರ್ಪಣೆ ಮಾಡ್ಬೇಕನ್ನೋದು ನಾವು ಕೊಟ್ಟಿದ್ದೀವಿ. ಕೈಯಲ್ಲಿಲ್ಲ, ವರಿಷ್ಠರು ಮಾಡಬೇಕಾಗಿದೆ. ಯಾಕಂದ್ರೆ ನಾವೇ CM ಮಾಡುವಂಥದ್ದು ಇದ್ದಿದ್ರೆ ಇವತ್ತು ನಾನೇ ಮಂತ್ರಿಯಾಗಿ ಕುತ್ಕೊಂಡ್ಬಿಡ್ತಿದ್ದೆ, ಇಷ್ಟೊಳಗೆ ಮಂತ್ರಿಯಾಗಿ ಬಿಡ್ಬೋದು. ಅದು CM ಮಾಡುವಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಕರ್ನಾಟಕದ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಸತೀಶ್ ಸಾಹೇಬರು ಹೇಳಿದ್ದು ಅದನ್ನೇ ಹೇಳಿದ್ದಾರೆ. ಹಾಗಾಗಿ CM ಮಾಡೋದು ಬಿಡೋದು ಅದು ಹೇಳಿದಲ್ಲ, ಉದ್ಘಾಟನೆ ಯಾರು ಬರ್ತಾರೆ ಅದು CM ಆಗಿ ಬರ್ತಾರೆ ಅಂತ ಹೇಳಿದ್ರು. ಯಾರ ಹೆಸರೇನು ಹೇಳಿಲ್ಲ ಅವರು. ಹಾಗಾಗಿ ಅವರು ಯಾರು ಬರ್ತಾರೆ ಅದು ಹೇಳೋ ಪ್ರಶ್ನೆ ಇಲ್ಲ. ಅದರಿಂದ ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನನಗೆ ಹೇಳಿದರು, ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು CM ಆಗ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮಾತ್ರ ನಮ್ಗೆ ಎಂತ ಬೇಡ, ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಸಾಕು ಅಂತ ಕೇಳ್ತೀವಿ. ಯಾಕಂದ್ರೆ ನಾವು CM ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂಥವ್ರು ಇದ್ದಾರೆ. ಇವಾಗ ಇರಲಿ, ಸೀನಿಯಾರಿಟಿಗಳಿರೋರನ್ನೆಲ್ಲ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕನ್ನೋದು ನನ್ನ ಉದ್ದೇಶ ಇದೆ. ಹಾಗಾಗಿ ನೀವು ನಿಗಮಗಳಿಗೆ ಮಾಡಿ ಇವತ್ತು ಸಂಪುಟ ದರ್ಜೆಯಾಗಿ ಕೊಟ್ಟುಬಿಟ್ರೆ ನಮಗೆ ಮೂಗಿಗೆ ತುಪ್ಪ ಹಾಕೋ ವ್ಯವಸ್ಥೆ ಆಗಬಾರ್ದು. ಏನು ಹೇಳ್ತಾರಲ್ಲ, ಮೂಗಿಗೆ ತುಪ್ಪ ಒರೆಸೋ ಕೆಲಸ ಆಗಬಾರ್ದು. ಖಂಡಿತ ಇದು ತಪ್ಪಾಗುತ್ತೆ. ಕೆಲವೊಂದಿಷ್ಟು ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ನಾನು ಇವತ್ತು ರಾಷ್ಟ್ರೀಯ ನಾಯಕರಿಗೂ ನಾನು ಒಂದು ಮಂಡನೆ ಮಾಡ್ತೇನೆ. ಇವತ್ತು ವರ್ಷ ಕೊಟ್ಟಿದ್ದಾರೆ, ಬಾಕಿಯವ್ರಿಗೂ ಅವಕಾಶ ಕೊಡಿ. ಈಗ ನಾವು 3 ಸರಿ ಇವತ್ತು ತಾಲೂಕಿನಲ್ಲಿ ಇವತ್ತು 3 ಸರಿ ಗೆದ್ದಿದ್ದೀವಿ. ನಾವು ಸೀನಿಯರಿಟಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ. ಅದು ಕೇಳೋಕ್ಕೆ ಹಕ್ಕಿದೆ ಇಲ್ವಾ? ಹಕ್ಕಿದೆ, ನಮ್ಗೆ ಕೇಳ್ತೀವಿ ನಾವು ಇವತ್ತು. ಹಾಗಾಗಿ ಕೊಡಬೇಕು. ಇವತ್ತು ಏನಾದ್ರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು, ಕೇಂದ್ರ ನಾಯಕರು ಮನಸ್ಸು ಮಾಡಿ ಕೆಲವು ಬದಲಾವಣೆ ಮಾಡಬೇಕಂತ ನಾನು ಕೇಳ್ಕೊಂಡು ವಿಷ ಇದೆ. ಸೀನಿಯರ್ ಲೀಡರ್ಗಳನ್ನೆಲ್ಲ ಇಟ್ಕೊಂಡು ಬಾಕಿಯವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂಡು. ಸಾಗರದ ಮೆಸ್ಕಾಂ ಕಚೇರಿ ಹಿಂಭಾಗದಲ್ಲಿರುವ ಟ್ರಾನ್ಸ್ಫಾರ್ಮರ್ ರಿಪೇರಿ ಕೇಂದ್ರದಲ್ಲಿ ಸೋಮವಾರ ಬೆಳಗ್ಗೆ 4ಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಜೋಗ ರಸ್ತೆಯ ಮೆಸ್ಕಾಂ ಕಚೇರಿ ಹಿಂಭಾಗದ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪ ಇರುವ TC ರಿಪೇರಿ ಕೇಂದ್ರಕ್ಕೆ ಬೆಳಗಿನ ಜಾವ 4 ಗಂಟೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ. ವ್ಯಾಪಕವಾಗಿ ಆವರಿಸಿದ ಬೆಂಕಿ ಕೆನ್ನಾಲಿಗೆಗೆ ರಿಪೇರಿಗೆ ಬಂದಿದ್ದ 15ಕ್ಕೂ ಹೆಚ್ಚು TCಗಳು ಸುಟ್ಟು ಭಸ್ಮವಾಗಿದೆ. ಇದರ ಜೊತೆಗೆ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಅಳವಡಿಸಲು ತಂದಿದ್ದ 5-6 ಹೊಸ TCಗಳು ಸಹ ಸುಟ್ಟು ಹೋಗಿದೆ ಎಂದು ಹೇಳಲಾಗುತ್ತಿದೆ. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಎಳೆಯುವ ವೈರ್ಗಳು ಗೋದಾಮಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾಗಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಹಳೆಯ ಮತ್ತು ಹೊಸ ವಿದ್ಯುತ್ ತಂತಿಗಳು ಸಂಪೂರ್ಣ ಸುಟ್ಟು ಹೋಗಿದ್ದು ಸುಮಾರು 1 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ರಿಪೇರಿ ಕೇಂದ್ರದ ಮೇಲ್ಛಾವಣಿ ಪೂರ್ಣ ಸುಟ್ಟು ಕರಕಲಾಗಿದೆ. ರಿಪೇರಿ ಕೇಂದ್ರಕ್ಕೆ ಬೆಂಕಿ ತಗುಲಿ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿರುವ ಶಬ್ದವನ್ನು ಸಮೀಪದಲ್ಲಿಯೇ ಮನೆ ಇರುವ ಮೆಸ್ಕಾಂ ಕಿರಿಯ ಇಂಜಿನಿಯರ್ ಶ್ರೀನಿವಾಸ್ ದಂಪತಿಗಳು ಮೊದಲು ಗಮನಿಸಿದ್ದಾರೆ. ಅವರು ನೋಡುವಾಗ ಬೆಂಕಿ ಕೆನ್ನಾಲಿಗೆ ಆಕಾಶವನ್ನು ಮುಟ್ಟಿತ್ತು. ತಕ್ಷಣ ಅವರು ಮನೆಯಿಂದ ಹೊರಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಹಿತಿ ನೀಡುವ ಜೊತೆಗೆ ಕಾಲೋನಿಯಲ್ಲಿದ್ದ ಮೆಸ್ಕಾಂ ಅಧಿಕಾರಿ ಸಿಬ್ಬಂದಿಗಳನ್ನು ಎಬ್ಬಿಸಿ ಬೆಂಕಿ ಬಿದ್ದಿರುವ ವಿಷಯವನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಶ್ರಮಿಸಿದ್ದಾರೆ. ತಕ್ಷಣ ಬೆಂಕಿ ಬಿದ್ದಿದ್ದನ್ನು ಗಮನಿಸಿದ್ದರಿಂದ ಅಕ್ಕಪಕ್ಕದಲ್ಲಿದ್ದ ಮನೆ
ಕಚೇರಿ, ವಾಹನಗಳಿಗೆ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.